ಇದು ಹೈಟ್ ಹೇಳ್ತಾ ಇರುವಂಥದ್ದು 12 ಫೀಟ್ ಬೇಕಾ ನಿಮಗೆ, 10 ಫೀಟ್ ಬೇಕಾ, 12 ಇಂಚಸ್ ಬೇಕಾ, 10 ಇಂಚಸ್ ಬೇಕಾ, ಎಲ್ಲ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ. ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದರೆ ಒಂದಕ್ಕೊಂದು ಇದು ಲಾಕ್ ಆಗುತ್ತೆ, ಇಂಟರ್ ಲಾಕ್ ಆಗುತ್ತೆ. ಸೊ ಇಂಟರ್ ಲಾಕ್ ಆಗಿದಾಗ ಸೊ ಒಂದೇ ರೀತಿ ಬಂದಾಗ ನಿಮಗೆ ಒಂದೇ ಸೀಮ್ಲೆಸ್ ಎಕ್ಸ್ಪೀರಿಯನ್ಸ್ ಬರುತ್ತೆ. ಸೊ ವೀಕ್ಷಕರೇ, ನೆಕ್ಸ್ಟ್ ಬರ್ತಾ ಇರೋದು ಜಿಪ್ಸಮ್ ಬೋರ್ಡ್. ಮೇಡಮ್ ಹೇಳಿದ್ರು ನಿಮಗೆ 3 ಇಂದ 4 ಬೇರೆ ಬೇರೆ ಕಂಪನಿಗಳಿದೆ. ನಾನು ನಿಮಗೆ ಇಲ್ಲಿ ಜಿಪ್ರಾಕ್, ಸೆಂಟ್ ಗೋಬೆನ್ ಗೊತ್ತಲ್ಲ ಪ್ರತಿಯೊಬ್ಬರಿಗೂ ಕೂಡ, ಅವರ ಜಿಪ್ರಾಕ್ ಕಂಪನಿಯ ಜಿಪ್ಸಮ್ ಬೋರ್ಡ್ಗಳನ್ನು ತೋರಿಸ್ತಾ ಇದ್ದೀನಿ. 6 ಫೀಟ್ ಬೈ 4 ಫೀಟ್, 6x4 6 ಅಡಿಗೆ 4 ಅಡಿಗೆ ಸಿಗುವಂಥದ್ದು, 12.5 mm ಥಿಕ್ನೆಸ್ ಬರುತ್ತೆ. ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ, ಇಲ್ಲಿ ನಾನು ಅವಾಗಲೇ ನಿಮಗೆಲ್ಲ ಜೋಡಿಸಿಟ್ಟಿದ್ದೆ, ತೋರಿಸಿದ್ದೆ. ಸೊ ಎಲ್ಲ ರೀತಿಯ ಪ್ಯಾನಲ್ಸ್ಗಳಿರ್ಬೋದು, PVC ಪ್ಯಾನಲ್ಸ್ಗಳಿರ್ಬೋದು, ರ್ಯಾಪ್ಟರ್ಸ್ಗಳಿರ್ಬೋದು, ಲೂವರ್ಸ್ಗಳಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಸ್ಟಾಕ್ಸ್ಗಳಿದೆ. ಇವೆಲ್ಲ ಸೋಪಿಟ್ ಪ್ಯಾನಲ್ಸ್ಗಳು. ಇಲ್ಲೂ ಅಷ್ಟೇ ನೋಡಿ, ಈ ತರ ಕಂಪ್ಲೀಟ್ ಆಗಿ ಸ್ಟಾಕ್ಸ್ ಗಳ ರಾಶಿನೇ ಇದೆ ಅಂತ ಹೇಳ್ಬೋದು. ಇಂಡಿವಿಜುವಲ್ ಮನೆ ಅವ್ರಿಗೆ ಇನ್ನ ಕಮ್ಮಿ ಬೀಳುತ್ತದೆ, ಯಾಕಂದ್ರೆ ತಗೊಂಡೋಗಿ ಮಾಡಿಸೋರ್ಗಿನ್ನ ಅವರೇ ಡೈರೆಕ್ಟ್ ಆಗಿ ಬಂದು ಹೋಲ್ಸೇಲ್ ತಗೊಂಡು ಲೇಬರ್ ಕೊಟ್ಟು ಮಾಡಿಸ್ಕೊಂಡ್ರೆ ಇನ್ನ ಈಜಿ ಅವ್ರಿಗೆ. ಒಳ್ಳೇದಂತೀರ ನೀವು? ಸೂಪರ್ ಅಲ್ಲ ಸರ್, ಕಮ್ಮಿ ಅವ್ರಿಗೆ ಒಂದು 10-20 ಸಾವಿರ ಉಳಿತದೆ. ಹೌದಾ? ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಇಂದಿನ ವಿಡಿಯೋ ಇದೆಯಲ್ಲ, ಇದು ರಿಟೇಲರ್ಗಳಿಗೂ ಹೌದು, ಹೋಲ್ಸೇಲರ್ಗಳಿಗೂ ಹೌದು, ವರ್ಕ್ ಮಾಡಿಸೋರ್ಗೂ ಹೌದು. ಇಂಟೀರಿಯರ್ ವರ್ಕ್ ಮಾಡಿಸ್ತಾ ಇರ್ತಾರೆ ಅವ್ರಿಗೆ, ಅಂಗಡಿಯವರಿಗೆ ಆ್ಯಂಡ್ ಇಂಡಿವಿಜುವಲ್ ನಮ್ಮಂಥ ಏನು ಸಾಮಾನ್ಯ ಜನ ಇರ್ತಾರೆ, ನಮ್ಮ ಮನೆಗೆ ಒಂದು ಇಂಟೀರಿಯರ್ ಮಾಡಿಸ್ಬೇಕು ಅಂತ ಇರ್ತೀರಾ, ಅಂಥವ್ರಿಗೋಸ್ಕರನೂ ಹೌದು. ವೀಕ್ಷಕರೇ, ಇವತ್ತು ನಾನಿದ್ದೀನಿ ಬೆಂಗಳೂರಿನ ಕೇರ್ಪುರಮಲ್ಲಿರುವಂತಹ ಅಕ್ಷರ ಇಂಟೀರಿಯರಲ್ಲಿ. ಇಲ್ಲಿ ನಿಮಗೆ ಎಲ್ಲ ರೀತಿಯ ಇಂಟೀರಿಯರ್ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ಸಿಗುತ್ತೆ ವೀಕ್ಷಕರೇ. ಆ್ಯಂಡ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಅಕ್ಷರ ಇಂಟೀರಿಯರ್ ಕಡೆಯಿಂದ ಓನರ್ ಆಗಿರುವಂತಹ ರೂಪಾ ಮೇಡಮ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಮಾಡೋಣ ಮೇಡಮ್ನ. ಮೇಡಮ್ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಮೇಡಮ್, ನಾನು ಮೊದಲೇದಾಗಿ ಕೇಳುವಂಥದ್ದು ಅಕ್ಷರ ಇಂಟೀರಿಯರ್ ಎಕ್ಸಾಕ್ಟಾಗಿ ಯಾವ ಲೊಕೇಶನ್ ಬರುತ್ತೆ, ಕರೆಕ್ಟಾಗಿ ನಮ್ಮ ವೀಕ್ಷಕರಿಗೆ ಹೇಳಿ. ನಮ್ದು ಅಕ್ಷರ ಇಂಟೀರಿಯರ್ಸ್ ಬಂದು KR ಪುರಂ ಮೇಡಳ್ಳಿ, ಯುವೋಮಾ ಹೋಟೆಲ್ ಆಪೋಸಿಟ್, ಇಲ್ಲ RTO ಆಫೀಸ್ ಅಪೋಸಿಟ್, ಹೈವೇಗೆ ಸರ್ವಿಸ್ ರೋಡಲ್ಲೇ ಇದೆ. ಬರ್ಬೋದು ನೀಟಾಗಿ. ಸೊ ನೀವು ಕನ್ಫ್ಯೂಷನ್ ಮಾಡ್ಕೋಬೇಕಾಗೇ ಇಲ್ಲ. ಕೇರ್ಪುರಮಿಂದ ಹೊಸಕೋಟೆ ಕಡೆ ಏನು ನೀವು ಹೋಗ್ತಾ ಇರ್ತೀರಾ, ಮೇನ್ ರೋಡ್ ಇರುತ್ತೆ, ಪಕ್ಕದಲ್ಲಿ ಸರ್ವಿಸ್ ರೋಡ್ ಇದೆ. ಆ ಸರ್ವಿಸ್ ರೋಡಲ್ಲೇ ನಿಮ್ದು ಇರೋದು. ವಯೋಮಾ ಹೋಟೆಲ್ ಪಕ್ಕದಲ್ಲಿ ಇರುವಂಥದ್ದು ಅಲ್ವಾ? ಯುವೋಮಾ ಹೋಟೆಲ್ ಪಕ್ಕದಲ್ಲಿ ಮುಂದೆ ಬಂದ್ರೆ ಸಿಗುತ್ತೆ. ಅಕ್ಷರ ಇಂಟೀರಿಯರ್ಸ್ ಅಂತ ಮೇನ್ ರೋಡ್ಗೆ ಇದೆ, ಸಿಗುತ್ತೆ. ನೋಡ್ಬೋದಲ್ವಾ ಮೇಡಮ್? ನಿಮ್ಮ ಹತ್ರ ಏನೇನು ಪ್ರಾಡಕ್ಟ್ ಅವೈಲೇಬಲ್ ಇದೆ ಮೇಡಮ್? ಏನೇನು ಸಿಗುತ್ತೆ ನಿಮ್ಮ ಹತ್ರ? ಸರ್, ನಮ್ಮ ಹತ್ರ PVC ಪ್ಯಾನಲ್ಸ್, UPVC ಪ್ಯಾನಲ್ಸ್, ಮತ್ತು WPVC ಸೋಪಿಟ್ ಪ್ಯಾನಲ್ಲು, ಈ ಥರದ್ದೆಲ್ಲ ಸಿಗುತ್ತೆ. ಜಿಪ್ಸಮ್ ಬೋರ್ಡ್, ಅದಕ್ಕೆ ಬೇಕಾಗಿರೋಂಥ ಚಾನಲ್ಸು, POP ಪೌಡರು, ನೆಟ್, ಇದು ಸ್ಕ್ರೂ ಎಲ್ಲ ಸಿಗುತ್ತೆ ಸರ್ ನಮ್ಮ ಹತ್ರ. ವಾಲ್ಗೆ ಹಾಕುವಂತಹ ಎಲ್ಲ ಐಟಮ್ಸು ನಮ್ಮ ಹತ್ರ ಸಿಗುತ್ತೆ. ರೂಪ್ಗೆ ಹಾಕುವಂತ ಎಲ್ಲ ಐಟಮ್ಸ್ ಎಲ್ಲದೂ ಇದೆ ನಿಮ್ಮ ಹತ್ರ? ಎಲ್ಲ ಇದೆ ಸರ್, ಎವ್ರಿಥಿಂಗ್. ಹೌದು ಸರ್. ಒಂದು ಕ್ವಶನ್ ಕೇಳಲ್ಲ ನಿಮ್ಗೆ, ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು ನಿಮ್ಗೆ. ಸೊ ಇವಾಗ ನಮ್ಮ ಮನೆ ಪಕ್ಕದಲ್ಲೂ ಕೂಡ ಈ ತರ ಅಂಗಡಿಗಳಿದೆ, ಎಷ್ಟೋ ಕಡೆ ಸಿಗುತ್ತೆ ಇದೆಲ್ಲ. ನಾವು ಅವೆಲ್ಲ ಬಿಟ್ಬಿಟ್ಟು ನಾವು ಯಾಕೆ ಅಕ್ಷರ ಇಂಟೀರಿಯರ್ಗೆ ಬರ್ಬೇಕು ಮೇಡಮ್? ನಾನು ಅಲ್ಲೇ ತಗೋಬೋದಲ್ವಾ? ಏನ್ ಹೇಳ್ತೀರಾ ಸರ್? ನಿಮ್ಗೆ ಏನಂದ್ರೆ, ಇಲ್ಲಿ ನಾವು ರೀಟೇಲ್ ಪ್ರೈಸ್ಗೂ, ನಿಮ್ಗೆ ಅಲ್ಲಿ ರೀಟೇಲ್ ಪ್ರೈಸ್ ಕೊಡ್ತಾರೆ. ಇಲ್ಲಿ ನಾವು ರಿಟೈಲ್ಗೂ ಕೊಡ್ತೀವಿ, ಹೋಲ್ಸೇಲ್ಗೂ ಕೊಡ್ತೀವಿ. ನಿಮ್ಗೆ ಒಂದು ಪೀಸ್ ಬೇಕಂದ್ರೂ ನಾವು ಕೊಡ್ತೀವಿ ಸರ್. ಒಂದು ಪೀಸ್ ಕೊಡ್ತೀರಾ? ಹಾ ಸರ್, ಬಂದು ತಗೊಂಡು ಹೋಗ್ಬೋದು. ಹಾ ಸರ್, ಎಷ್ಟೋ ಜನ ಬಂದು ತಗೊಂಡೋಗ್ತಾರೆ. ನಾವು ಎಷ್ಟು ಬೇಕಾದ್ರೂ ಕೊಡ್ತೀವಿ. ಒಂದು ಪೀಸ್ ಆದ್ರೂ ಕೊಡ್ತೀರಾ? ಹೌದು. ಅದೇ ಅರ್ಧ ರೇಟಿಗೆ ಬಂದು ತಗೊಂಡೋಗಿ, ನಾನು ನಿಮಗೆ ಮುಂಬೈ ಪ್ರೈಸ್ಗೆ ಬೇಕಾ ಕೊಡ್ತೀನಿ, ಡೆಲ್ಲಿ ಪ್ರೈಸ್ಗೆ ಬೇಕಾ ನಾವು ಕೊಡ್ತೀವಿ. ಡೆಲ್ಲಿ ಪ್ರೈಸ್ಗೆ ಕೊಡ್ತೀರಾ? ಹೌದು ಸರ್. ಅಂದ್ರೆ ಈ ಇಂಟೀರಿಯರ್ ಮಾಡೋರು ಅವರೆಲ್ಲ ನಿಮ್ಮ ಹತ್ರನೇ ತಗೊಂಡು ಹೋಗ್ಬೋದಲ್ವಾ? ಹೌದು ಸರ್, ಬರ್ತದೆ, ಇಲ್ಲಿ ತಗೊಂಡು ಹೋಗ್ತಾರೆ. ನಮ್ಮ ಹತ್ರ ಸೇಲು ಆಗ್ತಾ ಇದೆ. ಆಲ್ರೆಡಿ ತಗೊಂಡು ಹೋಗ್ತಾ ಇದ್ದಾರೆ. ಆಲ್ರೆಡಿ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಯಾರಾದ್ರೂ ಇಂಟೀರಿಯರ್ ನೋಡ್ತಾ ಇದ್ರೆ ಡೆಲ್ಲಿ, ಮುಂಬೈ ಎಲ್ಲ ಬಿಟ್ಬಿಡಿ, ಡೈರೆಕ್ಟ್ ಅಕ್ಷರ ಇಂಟೀರಿಯರ್ಗೆ ಬಂದ್ಬಿಡಿ. ಸೊ ನಮ್ಮ ಬೆಂಗಳೂರಲ್ಲೇ ಇದೆ, ಇಲ್ಲೇ ಟಚ್ ಅಂಡ್ ಫೀಲ್ ಮಾಡಿ ನೋಡ್ಬೋದು ಅಲ್ವಾ? ಬಂದು ನೋಡಿ, ಮುಟ್ಟಿ ನೋಡಿ, ನಮ್ ಡಿಸ್ಪ್ಲೇ ಇರುತ್ತೆ ನಿಮ್ಗೆ. ಕರೆಕ್ಟ್. ಸೊ ನೀವು ರಿಟೇಲ್ ಆದ್ರೂ ಆಗಿರಿ, ಹೋಲ್ಸೇಲ್ ಆಗಿ ಆ್ಯಂಡ್ ಈ ಇಂಟೀರಿಯರ್ ಮಾಡೋರಾಗಿರಿ, ಯಾರು ಬೇಕಾದರೂ ಕೂಡ ಇಲ್ಲಿಂದ ತಗೊಂಡು ಹೋಗ್ಬೋದು. ಆ್ಯಂಡ್ ನೀವು ಆಲ್ ಓವರ್ ಬೆಂಗಳೂರು ಇದನ್ನು ನಮ್ಗೆ ಬರೋಕ್ಕಾಗಲ್ಲ, ಕಳಿಸ್ಕೊಡಿ ಅಂತಂದ್ರೆ ಕಳಿಸ್ಕೊಡ್ತೀರಾ? ಸರ್, ಕಳಿಸ್ಕೊಡ್ತೀವಿ. ಆಪ್ಷನ್ಸ್ ಕೂಡ ಇದೆ. ಟೈಮಿಂಗ್ಸ್ ಏನಿರುತ್ತೆ ನಿಮ್ದು ಆಫೀಸ್ದು? ಟೈಮಿಂಗ್ಸ್ ನಮ್ದು 7:30ಗೆ ಓಪನ್ ಆಗುತ್ತೆ. ಮಾರ್ನಿಂಗ್ 7:30, ಈವ್ನಿಂಗ್ 6:30ಗೆ ಕ್ಲೋಸ್ ಆಗುತ್ತೆ. ಆಮೇಲೆ ಈ ನೀವು ಇದೇ ಹೇಳಿದ್ರಿ ನಮ್ಮ ಹತ್ರ ಜಿಪ್ಸಮ್ ಬೋರ್ಡ್ಸ್ಗಳೆಲ್ಲ ಸಿಗುತ್ತೆ ಅಂತ ಹೇಳಿದ್ರಿ, ಅದು ಒಳ್ಳೆ ಕ್ವಾಲಿಟಿ ಇದು ಕೊಡ್ತೀರಾ ನೀವು? ಸರ್, ಒಳ್ಳೆ ಕ್ವಾಲಿಟಿ ಇದೆ. ಯಾವ್ದು ಕಂಪನಿ ಕೊಡ್ತಾ ಇದ್ದೀರಾ ನೀವು? ನಮ್ದು ಸೈಂಟ್ ಗೋಬಿನ್ ಅವ್ರದ್ದು ಜಿಪ್ರಾಕ್ ಇದೆ. ಜಿಪ್ರಾಕ್ ತುಂಬಾ ಫೇಮಸ್ ಅದು. ಜಿಪ್ರಾಕ್ ಇದೆ. ಮತ್ತೆ ಅದರಲ್ಲಿ ಇನ್ನೊಂದು ವಾಲ್ಕಾನ್ ಇದೆ, ಜಿಪ್ ಲೈಟ್ ಇದೆ. ಓಕೆ.
ಅದರಲ್ಲೂ ಮಲ್ಟಿಪಲ್ ಆಪ್ಷನ್ಸ್ ಇದೆಯಾ? ಮಲ್ಟಿಪಲ್ ಆಪ್ಷನ್ಸ್. ಸೊ ಯಾರಾದರೂ ಫಾಲ್ ಸೀಲಿಂಗ್ ಮಾಡೋದಿದ್ರೆ ಅವ್ರಿಗೆಲ್ಲ ಬೆಸ್ಟ್ ಅಂತ ಹೇಳ್ತಾರೆ. ಎವ್ರಿಥಿಂಗ್ ಅದಕ್ಕೆ ಬೇಕಾದ ಚಾನಲ್ಲು, ಸ್ಕ್ರೂ, POP ಪೌಡರು, ಎವ್ರಿಥಿಂಗ್. ಯೂಶುವಲಿ ಇಂಟೀರಿಯರ್ ಮಾಡೋರಿಗೆ ಬೆಸ್ಟ್ ಒನ್ ಸ್ಟಾಪ್ ಸೊಲ್ಯೂಷನ್ ಅಲ್ವಾ ಇದು? ಎಲ್ಲರೂ ಇಲ್ಲೇ ಬಂದೆಲ್ಲ ತೊಗೊಂಡು ಹೋಗ್ಬಿಡ್ಬೋದು. ತುಂಬ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಸೊ ಇವಾಗ ಇವೆಲ್ಲ ನೋಡಬೇಕು, ಎಕ್ಸ್ಪ್ಲೈನ್ ಮಾಡಬೇಕು. ನೀವೇನು ಯೋಚನೆ ಮಾಡಬೇಡಿ, ನನ್ನ ಬಗ್ಗೆ ಇದ್ರ ಬಗ್ಗೆ ತುಂಬಾ ಮಾಹಿತಿ ಗೊತ್ತಿದೆ, ನಾನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಸೊ ವೀಕ್ಷಕರೇ, ಏನೇನು ಪ್ರಾಡಕ್ಟ್ ಸಿಗುತ್ತೆ, ಏನೇನು ಕತೆ ಇದೆ ಎಲ್ಲವನ್ನ ನೋಡ್ಕೊಂಡು ಬಂದ್ಬಿಡೋಣ. ಸ್ಟಾಕ್ಸ್ ಕೂಡ ತುಂಬಿಸಿ ಇಟ್ಬಿಡಿ. ಏನು ಇಷ್ಟೊಂದು ಸ್ಟಾಕ್ ಇದೆ, ದೊಡ್ಡದಾಗಿದೆ ಅಲ್ವಾ ಇದು ಆ್ಯಕ್ಚುಲಿ? ಓಕೆ, ಸೊ ಕಂಪ್ಲೀಟ್ ಸ್ಟಾಕ್ಸ್ ಇಟ್ಟಿದ್ದಾರೆ. ಸ್ಟಾಕ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ವೀಕ್ಷಕರೇ. ನೋಡ್ಕೊಂಡು ಬಂದ್ಬಿಡೋಣ ಹಾಗಾದರೆ, ಬನ್ನಿ ಮೇಡಮ್. ಸೊ ವೀಕ್ಷಕರೇ, ಇವಾಗ ಪ್ರಾಡಕ್ಟ್ಗಳನ್ನು ತೋರಿಸೋ ಸಮಯ. ಮೊದಲನೇದಾಗಿ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ವಾಲ್ಗೆ ಮತ್ತು ರೂಫಿಂಗಿಗೆ ಎರಡೂ ಕಡೆ ಹಾಕ್ಬೋದಾದಂಥ PVC ಪ್ಯಾನಲ್ಗಳನ್ನು. PVC ಮಟೀರಿಯಲಲ್ಲಿರುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು 1, 2, 3, 4 ಇದೇನು 4 ವೇರಿಯಂಟ್ ನೋಡ್ತಾ ಇದ್ದೀರಾ, ಇವೆಲ್ಲವೂ ಕೂಡ PVC ಪ್ಯಾನಲ್ಗಳು. ಇಲ್ಲಿ ನಿಮಗೆ ನೋಡಿ, ಇವೆಲ್ಲವೂ ಕೂಡ ಬೇರೆ ಬೇರೆ ರೀತಿಯ ವುಡನ್ ಫಿನಿಶಲ್ಲಿ ಬರ್ತಾ ಇದೆ. ಗ್ರೈನ್ಸ್ ಎಲ್ಲ ನೀವು ನೋಡ್ಬೋದು. ಸ್ವಲ್ಪ ಮುಂದೆ ಬನ್ನಿ, ನಮ್ಗೆ ತೋರಿಸಿ ನಮ್ಮ ವೀಕ್ಷಕರಿಗೆ. ಸೊ ಇದು ಡಾರ್ಕ್ ಕೊಡ್ತಾ ಇದ್ದಾರೆ, ಸೊ ಇಲ್ಲಿ ಟೀಕ್ ಕೊಡ್ತಾ ಇದ್ದಾರೆ, ಇಲ್ಲಿ ರಬ್ಬರ್ ವುಡ್ ಕೊಡ್ತಾ ಇದ್ದಾರೆ, ಇದು ನ್ಯಾಚುರಲ್ ವುಡ್. ಸೊ ಬೇರೆ ಬೇರೆ ರೀತಿ ಗ್ರೈನ್ಸ್ಗಳು ನಿಮಗೆ ಸಿಗುತ್ತೆ ವೀಕ್ಷಕರೇ. ಇದನ್ನು ನೀವು, ಇದು ವಾಟರ್ ಪ್ರೂಫ್ ಕೂಡ ಹೌದು, ಬಟ್ ಆದರೆ ಹೊರಗಡೆ ಹಾಕೋದಕ್ಕೆ ಅಷ್ಟೊಂದು ನಾನು ರೆಕಮೆಂಡ್ ಮಾಡೋದಿಲ್ಲ. ಸೊ ಇದನ್ನು ನೀವು ರೂಫಿಂಗಿಗೆ ಹಾಕೋಬೋದು. ಏನು ಫಾಲ್ ಸೀಲಿಂಗ್ ಇರುತ್ತಲ್ಲ, ಆ ಥರ ಫಾಲ್ ಸೀಲಿಂಗ್ ಆಗಿ ಯೂಸ್ ಮಾಡ್ಬೋದು. ಆ್ಯಂಡ್ ವಾಲ್ಗಳಿಗೂ ಕೂಡ ಇದನ್ನು ಫಿಕ್ಸ್ ಮಾಡ್ಬೋದು. ಆ್ಯಂಡ್ ಇದಕ್ಕೆ ಫಿಕ್ಸ್ ಮಾಡೋಕ್ಕೆ ಬೇಕಾದಂಥ ಪ್ರತಿಯೊಂದು ಮಟೀರಿಯಲ್ಗಳು, ಅದು ಸ್ಕ್ರೂ ಇರ್ಬೋದು, ಚಾನಲ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಇಲ್ಲೇ ಸಿಗುತ್ತೆ. ನೀವು ಇಲ್ಲೇ ಬಂದಾಗ ಇದಕ್ಕೆ ಎಷ್ಟು ಸ್ಕ್ರೂ ಬೇಕು, ಪ್ಯಾನಲ್ ಬೇಕು, ಎಲ್ಲವನ್ನ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿಂದ ತಗೊಂಡು ಹೋಗ್ಬೋದು. ನಂಬರ್ 1. ಹಾಗಾದರೆ ನಮಗೆ ಇದರಲ್ಲಿ ಯಾವ್ಯಾವ ಸೈಜಸ್ ಸಿಗುತ್ತೆ ವೀಕ್ಷಕರೇ? ಇಲ್ಲಿ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ಗಳನ್ನು ಇದೆ ವೀಕ್ಷಕರೇ. 10 ಇಂಚಸ್ಗೆ 10 ಫೀಟು, 12 ಇಂಚಸ್ಗೆ 12 ಫೀಟು, 12 ಇಂಚಸ್ಗೆ 10 ಫೀಟು ಹೈಟ್ ಹೇಳ್ತಾ ಇದ್ದೀನಿ ನಾನು. ತೋರಿಸಿ, ಮೇಲ್ಗಡೆ ತೋರಿಸಿ. ಇದು ಹೈಟ್ ಹೇಳ್ತಾ ಇರುವಂಥದ್ದು. 12 ಫೀಟ್ ಬೇಕಾ ನಿಮಗೆ, 10 ಫೀಟ್ ಬೇಕಾ, 12 ಇಂಚಸ್ ಬೇಕಾ, 10 ಇಂಚಸ್ ಬೇಕಾ, ಎಲ್ಲ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ. ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದರೆ, ಒಂದಕ್ಕೊಂದು ಇದು ಲಾಕ್ ಆಗುತ್ತೆ, ಇಂಟರ್ ಲಾಕ್ ಆಗುತ್ತೆ. ಸೊ ಇಂಟರ್ ಲಾಕ್ ಆಗಿದಾಗ, ಸೊ ಒಂದೇ ರೀತಿ ಬಂದಾಗ ನಿಮಗೆ ಒಂದೇ ಸೀಮ್ಲೆಸ್ ಎಕ್ಸ್ಪೀರಿಯನ್ಸ್ ಬರುತ್ತೆ. ಒಂದು ವಾಲ್ಗೆ ಹಾಕಿದ್ರಿ ಅಂದ್ಕೊಳ್ಳಿ, ಸೀಮ್ಲೆಸ್, ನಿಮ್ಗೆ ಗೊತ್ತೇ ಆಗೋದಿಲ್ಲ ಏನಪ್ಪ ಇದು ಒಂದೇ ಪೀಸ್ ಹಾಕಿದ್ದಾರೆ ಅಂದ್ಕೊಬೋದು. ನಿಮ್ಮ ವಾಲ್ ಎಷ್ಟು ದುಡ್ದಿರಲಿ, ಇಡೀ TV ವಾಲ್ ಹಿಂದ್ಗಡೆ ಇದನ್ನು ಹಾಕಿಬಿಟ್ರೆ ಇಡೀ TV ವಾಲು ಒಂದೇ ಲುಕ್ಕಲ್ಲಿ ಕಾಣಿಸುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಇದು ಫಸ್ಟ್ ಮಟೀರಿಯಲು, ಫಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ನಾನು ಕೆಳಗಡೆಯಿಂದ ಮೇಲ್ಗಡೆ ಬರ್ತೀನಿ. ಸೊ ಲೋ ಲೆವೆಲಿಂದ ಹೈ ಲೆವೆಲ್ ಅಂತಾರಲ್ಲ, ಆ ರೀತಿ ಬೇಸಿಕ್ ಪ್ರಾಡಕ್ಟಿಂದ ಪ್ರೀಮಿಯಂ ಪ್ರಾಡಕ್ಟ್ ಅಂತ ಹೇಳ್ತಾರಲ್ಲ, ಆ ರೀತಿ ವೀಕ್ಷಕರೇ. ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು? ಸೊ ನಿಮ್ಮ ಬೆಡ್ ಇದೆ, ಬೆಡ್ ಹಿಂದ್ಗಡೆ ಕಂಪ್ಲೀಟಾಗಿ ಹಾಕ್ಬೋದು, ರೂಫಲ್ಲಿ ಹಾಕೋಬೋದು, TV ಯೂನಿಟ್ ಇದೆ, TV ಯೂನಿಟಲ್ಲಿ ಹಾಕ್ಬೋದು, ಪೂಜಾ ರೂಮ್ ಇದೆ, ಪೂಜಾ ರೂಮಲ್ಲಿ ಹಾಕ್ಬೋದು, ಎಲ್ಲಿ ಬೇಕಾದರೂ ಕೂಡ ಇದನ್ನು ಇನ್ಸ್ಟಾಲೇಷನ್ ಮಾಡ್ಬೋದು ವೀಕ್ಷಕರೇ. ಎಸ್ಪೆಷಲಿ ಇಂಟೀರಿಯರ್ ಮಾಡೋರಿಗೆ ನಾನು ಇದ್ರ ಬಗ್ಗೆ ಹೇಳಬೇಕಾಗೇ ಇಲ್ಲ, ಅವರಿಗೆಲ್ಲದೂ ಗೊತ್ತಿರುತ್ತೆ. ಸೊ ಇದು ಫಸ್ಟ್ ಒನ್. ಸೊ ಬೇಸಿಕ್ ಅಂತ ಏನು ಹೇಳ್ತಾರೆ, ಸೊ ಇದೊಂದು ಬೇಸಿಕ್ ಮಟೀರಿಯಲ್. ಸೊ ವೀಕ್ಷಕರೇ, ಹಾಗಾದರೆ ಇದರಲ್ಲಿ ಇಲ್ಲೇನೋ 3-4 ಇಟ್ಟಿದ್ದೀನಿ. ಎಷ್ಟು ವೆರೈಟಿ ಸಿಗ್ಬೋದು ಅಂತಂತಂದರೆ, ಅಕ್ಷರ ಇಂಟೀರಿಯರ್ ನಿಮಗೆ ಹತ್ತತ್ರ 12 ವೆರೈಟಿಗಳು ಅವೈಲೇಬಲ್ ಇದೆ ವೀಕ್ಷಕರೇ. ಹಾಗಾದರೆ ಬೆಲೆಗಳು ಎಷ್ಟಾಗ್ಬೋದು ನೋಡಿ. ಈ PVC ಪ್ಯಾನಲ್ಗಳನ್ನು ನೀವೇನಾದರೂ ಹೊರಗಡೆ ನಿಮ್ಮನೆ ಹತ್ರನೇ ಇರುವಂಥ ಅಂಗಡಿಗೆ ಹೋಗಿ ವಿಚಾರಿಸಿ 300-350 ರೂಪಾಯಿ ಒಂದು ಪೀಸ್ಗೆ ಕಮ್ಮಿ ಯಾರೂ ಕೊಡೋದಿಲ್ಲ. ಆದರೆ ಅಕ್ಷರ ಇಂಟೀರಿಯರ್ಗೆ ಬಂದರೆ ಕೇವಲ ಶಾಕಿಂಗ್ ಪ್ರೈಸ್ ಹೇಳ್ತಾ ಇದ್ದೀನಿ, 200 ರೂಪಾಯಿಗೆ. ಹೌದು ವೀಕ್ಷಕರೇ, ಒಂದು ಪ್ಯಾನಲ್ 200 ರೂಪಾಯಿಗೆ ಸಿಗುತ್ತೆ. ಯಾವುದೇ ಕಲರ್ ಬೇಕಾದರೂ ಕೂಡ ಚೂಸ್ ಮಾಡ್ಬೋದು ವೀಕ್ಷಕರೇ. ಸೊ ವೀಕ್ಷಕರೇ, ನೆಕ್ಸ್ಟ್ ಹೋಗೋಕ್ಕೆ ನಾವು ಮುಂಚೆ ನಾನು ನಿಮಗೊಂದು ಕಿವಿ ಮಾತು ಹೇಳಬೇಕು, ಟಿಪ್ಸ್ ಅಂತಲೂ ಹೇಳ್ಬೋದು. ಸೊ ಇವು ಯಾವುದೇ ರೀತಿ ವಾಲ್ ಪ್ಯಾನಲ್ಗಳನ್ನು ನೀವು ಹಾಕುವಾಗ ಈ ರೀತಿಯ ಕ್ಲಿಪ್ಸ್ಗಳನ್ನು ಯೂಸ್ ಮಾಡಬೇಕು. ತೋರಿಸಿ, ಇಲ್ಲಿ ತೋರಿಸಿ ನೋಡಿ, ಈ ರೀತಿಯ ಕ್ಲಿಪ್ಸ್ಗಳನ್ನು ನೀವು ಯೂಸ್ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಗಮ್ ಹಾಕಿ ಹಚ್ಚೋದಕ್ಕೆ ಕೊಡಬೇಡಿ. ಯಾಕಂತಂದರೆ ಒಂದ್ಸತಿ ಇದನ್ನು ಗಮ್ ಹಾಕಿ ಹಚ್ಚಿದ್ರೆ ಅದನ್ನು ಕಿತ್ತಬೇಕಾದ್ರೆ ಎಲ್ಲ ಕಿತ್ಕೊಂಡು ಹೋಗುತ್ತೆ, ಪುಡಿ ಪುಡಿ ಆಗುತ್ತೆ ವೀಕ್ಷಕರೇ. ಸೊ ಈ ರೀತಿ ಕ್ಲಿಪ್ಸ್ಗಳನ್ನು ಯೂಸ್ ಮಾಡಿದ್ರೆ ನೀವು ತೆಗೆಯೋದು ತುಂಬಾ ಈಸಿ. ಸೊ ಈ ರೀತಿ ಕ್ಲಿಪ್ಸ್ಗಳಿರ್ಬೋದು, ಬೋಲ್ಟ್ ನಟ್ಸ್ಗಳು ಎಲ್ಲವೂ ಕೂಡ ಅಕ್ಷರ ಇಂಟೀರಿಯರಲ್ಲಿ ಸಿಗುತ್ತೆ. ಇವಾಗ PVC ಲೂವರ್ಸ್ಗಳು, ಇದು ಡಬಲ್ ಗ್ರೂ, ಇದು ಸಿಂಗಲ್ ಗ್ರೂ. ಹೌದು ವೀಕ್ಷಕರೇ, ಸೊ ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು? ಇದನ್ನು ಕೂಡ ನೀವು ಯಾವುದೇ ರೀತಿಯ ವಾಲ್ಗೆ, ಯಾವುದೇ ರೀತಿಯ ರೂಫ್ಗೆ ಯೂಸ್ ಮಾಡ್ಬೋದು ವೀಕ್ಷಕರೇ. ತುಂಬಾ ಹೈಟ್ ಬರುತ್ತೆ, ಇದು 10 ಫೀಟ್ ಬರುತ್ತೆ. ಆರಾಮಾಗಿ ಹಾಕೊಬೋದು, ಒಂದೊಂದು ಸೈಡ್ ಬೈ ಸೈಡ್ ಹಾಕೋಬೋದು. ಆ್ಯಂಡ್ ಇದನ್ನು ಕೂಡ ನೀವು ಯಾವುದೇ ರೀತಿಯ ವಾಲ್ಗಳಿಗೆ ಯೂಸ್ ಮಾಡ್ಬೋದು. ಬಟ್ ಇದನ್ನು ಎಕ್ಸ್ಟೀರಿಯರ್ ಯೂಸ್ ಮಾಡೋದಕ್ಕೆ ರೆಕಮೆಂಡೆಡ್ ಅಲ್ಲ. ಇವು ಯಾವುದೇ ಇರ್ಬೋದು, ಈಗ ಇಷ್ಟು ತೋರಿಸೋದ್ನಲ್ಲ ನಾನು, ಇದ್ಯಾವುದು ಕೂಡ ಎಕ್ಸ್ಟೀರಿಯರ್ ಹಾಕಬೇಡಿ, ಇಂಟೀರಿಯರ್ ಹಾಕಿ. ಬಿಸಿಲಿನ
ಸೂರ್ಯನ ಬಿಸಿಲು ಬೀಳ್ತಾ ಬೀಳ್ತಾ ಇದು ಡಲ್ ಆಗೋ ಚಾನ್ಸಸ್ ಇರುತ್ತೆ. ಆದರೆ ಒಳಗಡೆ ಇದ್ದಾಗ ಸೇಫ್ ಆಗಿರುತ್ತೆ, ಲುಕ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ, ಒಂದಕ್ಕೊಂದು ಇಂಟರ್ಲಾಕ್ ಆಗುತ್ತೆ. ಇದರಲ್ಲೂ ಅಷ್ಟೇ ನಿಮಗೆ ಏನಿಲ್ಲ ಅಂದರೂ ಕೂಡ 6 ಕಲರ್ಗಳು ಅವೈಲೇಬಲ್ ಇದೆ ವೀಕ್ಷಕರೇ. ಸಿಂಗಲ್ ಗ್ರೋದಲ್ಲೂ, ಡಬಲ್ ಗ್ರೋದಲ್ಲೂ ಹೌದು, ಸಿಂಗಲ್ ಗ್ರೋದಲ್ಲೂ ಹೌದು. ಇದರಲ್ಲಿ ನಿಮಗೆ 6 ಕಲರ್ಗಳು ಸಿಗುತ್ತೆ. ಎಲ್ಲ ವುಡನ್ ಸೀರೀಸ್ ಇರ್ಬೋದು, ಪ್ಲೇನ್ ಕಲರ್ಗಳಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ವೀಕ್ಷಕರೇ. ಸೊ ಇದರ ಅಳತೆ ಬೇಕು ಅಂತಂತಂದ್ರೆ ನಿಮಗೆ 1 ಅಡಿಗೆ 10 ಅಡಿ, 1 ಫೀಟ್ ಬೈ 10 ಫೀಟ್. ಇದನ್ನೂ ಕೂಡ ನಾನು ರೆಕಮೆಂಡ್ ಮಾಡುವಂಥದ್ದು ಕ್ಲಿಪ್ಸ್ಗಳನ್ನು ಯೂಸ್ ಮಾಡಿ ಫಿಟ್ ಮಾಡಿ. ಯಾವುದೇ ಕಾರಣಕ್ಕೂ ಕೂಡ ಗಮ್ ಹಾಕಕ್ಕೆ ಹೋಗಬೇಡಿ. ಇದನ್ನು ನಾಳೆ ದಿನ ಕಿತ್ತಕ್ಕೆ ಹೋದಾಗ ತುಂಬಾ ತಲೆ ಬಿಸಿ ಆಗುತ್ತೆ, ಡಬಲ್ ವರ್ಕ್ ಅಂತ ಹೇಳ್ಬೋದು. ಕ್ಲಿಪ್ಸ್ಗಳು ಹಾಕಿದರೆ ಇವನ್ ನೀವು ಕೂಡ ಈಸಿಯಾಗಿ ತೆಗಿಬೋದು. ಸೊ ಇದರಲ್ಲೂ ಕೂಡ ಏನಿಲ್ಲ ಅಂದರೂ ಕೂಡ ನಾನು ನಿಮ್ಗೆ ಹೇಳಿದಾಗೆ ಹತ್ತತ್ರ 6 ಕಲರ್ಗಳು ಅವೈಲೇಬಲ್ ಇದೆ. 1 ಫೀಟ್ಗೆ 10 ಫೀಟ್ ಆಪ್ಷನ್ ಇರುವಂಥದ್ದು. ಇದು ನೋಡ್ತಾ ಇದ್ದೀರಲ್ಲ, ಈ ರೀತಿ 2 ಹಿಂಗೆ ಬರುತ್ತೆ ನೋಡಿ, ಇದು ಡಬಲ್ ಗ್ರೂ ನೋಡಿ, ಹಿಂಗೆ ಬರ್ತಾ ಇದೆಯಲ್ಲ, ಇದು ಸಿಂಗಲ್ ಗ್ರೂ, ಇದು PVC ಲೂವರ್ಸ್ ವೀಕ್ಷಕರೇ. ನೆಕ್ಸ್ಟ್ ಬರ್ತಾ ಇರುವಂಥದ್ದು ಸಿಂಗಲ್ ಗ್ರೂ ಮತ್ತು ಡಬಲ್ ಗ್ರೂ ಲೂವರ್ಸ್ಗಳನ್ನು. ಹೌದು ವೀಕ್ಷಕರೇ, ಇದನ್ನು ಕೂಡ ನೀವು ಮಾರ್ಕೆಟಲ್ಲಿ ಏನಾದ್ರು ತೊಗೊಬೇಕಂದ್ರೆ, ನನಗೆ ಗೊತ್ತು, ನಾನೇ ತುಂಬ ಕಡೆ ವಿಡಿಯೋ ಮಾಡಿದ್ದೀನಿ, 600-700 ರೂಪಾಯಿ ಪರ್ ಪೀಸ್ ಕಡಿಮೆ ಯಾರೂ ಕೊಡ್ತಾ ಇಲ್ಲ. ಆದರೆ ಅಕ್ಷರ ಇಂಟೀರಿಯರ್ಗೆ ಬಂದರೆ ಇದು ನಿಮಗೆ ಕೇವಲ 380 ರೂಪಾಯಿಗೆ. ಹೌದು ವೀಕ್ಷಕರೇ, 380 ರೂಪಾಯಿಗೆ ತೊಗೊಂಡು ಹೋಗ್ಬೋದು. ನೀವು ಒಂದು 10 ಪೀಸ್ ಬೇಕಂದ್ರೆ 3800 ರೂಪಾಯಿಗೆ ತೊಗೊಂಡು ಹೋಗ್ಬೋದು. ಅದೇ ನೀವೇನಾದರೂ ಹೊರಗಡೆ ತೊಗೊತೀರಿ ಅಂದರೆ ಡಬಲ್ 6000-7000 ರೂಪಾಯಿ ಪೇಮೆಂಟ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಸೊ ವೀಕ್ಷಕರೇ, ನೆಕ್ಸ್ಟ್ ಪ್ಯಾನಲ್ ಬಂದುಬಿಟ್ಟು ಸೋಪಿಟ್ ಪ್ಯಾನಲ್. ಇದನ್ನು ಸೋಪಿಟ್ ಪ್ಯಾನಲ್ ಅಂತ ಹೇಳ್ತಾರೆ. ಇದರ ವಿಶೇಷತೆ ಏನಂತಂದರೆ ಇದು ಫೈರ್ ಪ್ರೂಫ್ ಜೊತೆಲಿ ವಾಟರ್ ಪ್ರೂಫ್. ಇದನ್ನು ನೀವು ಇಂಟೀರಿಯರು ಯೂಸ್ ಮಾಡ್ಬೋದು, ಎಕ್ಸ್ಟೀರಿಯರು ಯೂಸ್ ಮಾಡ್ಬೋದು. ಆ್ಯಂಡ್ ಇದನ್ನು ಸ್ಪೆಷಲ್ ಆಗಿ ಇದು ರೂಫಿಂಗ್, ಹೌದು ಇದು ರೂಫಿಂಗ್ ಮಾತ್ರನೇ. ನೋಡಿ ಇಲ್ಲಿ ಈ ಥರ ಚಾನಲ್ಸ್ ಲಾಕಿಂಗ್ ಸಿಸ್ಟಮ್ ಇರುತ್ತೆ, ಇಲ್ಲಿ ಕಾಣಿಸ್ತಾ ಇರ್ಬೋದಲ್ಲ ನಿಮಗೆ. ಈ ಒಂದಕ್ಕೊಂದು ಇದು ಲಾಕ್ ಆಗುತ್ತೆ, ಇಂಟರ್ಲಾಕ್ ಆಗುತ್ತೆ ವೀಕ್ಷಕರೇ. ಈಗ ಒಂದ್ರ ಮೇಲೆ ಹಿಂಗೆ ಒಂಥರ ಕುಳಿಸ್ಬಿಟ್ಟು ಇದನ್ನು ನೀವು ಆರಾಮವಾಗಿ ಈ ಥರ ಇಂಟರ್ಲಾಕ್ ಮಾಡ್ಬೋದು, ಒಂದಕ್ಕೊಂದು ಜಾಯಿನ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಇದನ್ನು ನೀವು ಸ್ಕ್ರೂಗಳ ಮೂಲಕ ಫಿಟ್ ಮಾಡಬೇಕಾಗತ್ತೆ. ಆ್ಯಂಡ್ ಇದು ತುಂಬಾ ಫ್ಲೆಕ್ಸಿಬಲ್ ನೋಡಿ. ಇದನ್ನು ಇಷ್ಟು ಬೆಂಡ್ ಆಗುತ್ತೆ ಅಂತಂತಂದರೆ, ಇಷ್ಟು ಬೆಂಡ್ ಅಷ್ಟೇ ಅಲ್ಲ, ಇದು ಯಾವುದೇ ರೀತಿಯಲ್ಲೂ ಕೂಡ ನೀವು ಇದನ್ನು ಬೆಂಡ್ ಮಾಡ್ಬೋದು, ಪೂರ್ತಿ ಬೆಂಡ್ ಮಾಡ್ಬೋದು, ಎಷ್ಟು ಬೇಕಾದರೂ ಬೆಂಡ್ ಮಾಡ್ಬೋದು. ಮತ್ತು ವಾಪಸ್ ತೆಗೆದಾಗ ಅದೇ ರೀತಿಲಿ ಇರುತ್ತೆ. ಅಂತಂದರೆ ಏನಾಗುತ್ತೆ ಅಂದರೆ, ನಿಮ್ಮದು ಸ್ಲೋಪ್ ಇದೆ, ಸ್ವಲ್ಪ ಕರ್ವಿ ಇದೆ, ಎಲ್ಲ ಬೇಕಾದರೂ ಕೂಡ ಇದನ್ನು ಫಿಟ್ ಮಾಡ್ಬೋದು ವೀಕ್ಷಕರೇ. ಜೊತೆಯಲ್ಲಿ ತುಂಬ ಫ್ಲೆಕ್ಸಿಬಲ್ ಇರೋದ್ರಿಂದ ಬಾಳಿಕೆ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಮಟೀರಿಯಲ್ ಬಾಳಿಕೆ ತುಂಬಾ ಚೆನ್ನಾಗಿರುತ್ತೆ. ಇದು ತುಂಬಾ ರೆಕಮೆಂಡೆಡ್. ನಾನು ಕೂಡ ನಿಮಗೆ ರೆಕಮೆಂಡ್ ಮಾಡ್ತೀನಿ. ನಿಮ್ಮ ಮನೆ ಹೊರಗಡೆ ಎಕ್ಸ್ಟೀರಿಯರ್ಗೆ ಹಾಕಿದ್ರೂ ಕೂಡ ವರ್ಷ ಬಾಳಿಕೆ ಬರುತ್ತೆ. ಮಳೆ ಏನಾದರೂ ಬರಲಿ, ಎಷ್ಟಾದರೂ ಬಿಸಿಲು ಬರಲಿ, ತಡೆಯುವಂಥ ಶಕ್ತಿ ಈ ಸೋಪಿಟ್ಗಿದೆ ವೀಕ್ಷಕರೇ. ಸೋಪಿಟ್ ಫ್ಯಾನಲ್ ಅಂತ ಹೇಳ್ತಾರೆ. ಆ್ಯಂಡ್ ಇದರ ಸೈಜ್ ಬಂದ್ಬಿಟ್ಟು ಅಗಲ 1 ಅಡಿ, ಎತ್ತರ ಬಂದ್ಬಿಟ್ಟು 9.5 ಅಡಿ, 1 ಅಡಿಗೆ 9.5 ಅಡಿ. ಸೊ 1 ಫೀಟ್ ಬೈ 9.5 ಫೀಟ್ ಇದು ಬರುವಂಥದ್ದು. ಇದನ್ನು ಸೋಪಿಟ್ ಪ್ಯಾನಲ್ ಅಂತ ಯೂಸ್ ಮಾಡ್ತಾರೆ, ಓನ್ಲಿ ಸೀಲಿಂಗಿಗೆ ಯೂಸ್ ಮಾಡುವಂಥದ್ದು. ಇನ್ನು ಇದರಲ್ಲಿ ಯಾವ್ಯಾವ ಕಲರ್ ಸಿಗ್ಬೋದು, ಇದರಲ್ಲೂ ಕೂಡ ನಿಮಗೆ 5 ಕಲರ್ ಆಪ್ಷನ್ಸ್ ಇದೆ. ಬೇರೆ ಬೇರೆ ರೀತಿಯ ವುಡನ್ ಫಿನಿಷಸ್ಗಳು ಅವೈಲೇಬಲ್ ಇದೆ ವೀಕ್ಷಕರೇ. ರಬ್ಬರ್ ವುಡ್ ಬೇಕಾ, ನ್ಯಾಚುರಲ್ ವುಡ್ಡು, ಟೀಕ್ ವುಡ್ಡು, ಇಲ್ಲಿ ನೋಡಿ ಇದು ರೋಸ್ ವುಡ್ಡು, ಎಲ್ಲ ರೀತಿಯ ಫಿನಿಷಸ್ಗಳು ಕೂಡ ಇದರಲ್ಲಿ ಅವೈಲೇಬಲ್ ಇದೆ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರೋದು ತುಂಬ ಫೇಮಸ್ ಆಗಿರುವಂಥ ಸೋಫಿಟ್ ಪ್ಯಾನಲ್ಗಳು. ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಕಂಪನಿಗಳು ಕೂಡ ಈ ರೀತಿ ಪ್ಯಾನಲ್ಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ. ಸೊ ನೀವೇನಾದರೂ ಇದನ್ನೆಲ್ಲ ತೊಗೊಂಡೋಗಿ ಹೋಗ್ತೀರಾ ಅಂತಂದರೆ 1000 ರೂಪಾಯಿ ಕಡಿಮೆ ಅಂತೂ ಯಾರೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನಾನೇ ಖುದ್ದಾಗಿ ಚೆಕ್ ಮಾಡಿದ್ದೀನಿ. ಮಾರ್ಕೆಟಲ್ಲಿರುವಂಥ ಅನೇಕ ಕಂಪನಿಗಳವರು 900, 1000, 1100 ರೂಪಾಯಿಗೆಲ್ಲ ಈ ಇಡೀ ಕಂಪ್ಲೀಟ್ ಫ್ಯಾನಲನ್ನು ಸೇಲ್ ಮಾಡ್ತಾ ಇದ್ದಾರೆ. ಆದರೆ ಸೇಮ್ ಕ್ವಾಲಿಟಿ, ಸೇಮ್ ಡ್ಯೂರಬಿಲಿಟಿ, ಸೇಮ್ ಲೈಫು ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು 720 ರೂಪಾಯಿಂದ ಪ್ರಾರಂಭ ವೀಕ್ಷಕರೇ. ಆ ರೇಟಿಂದ ಸ್ಟಾರ್ಟ್ ಆಗುತ್ತೆ. ಬೇರೆ ಬೇರೆ ವೆರೈಟಿಗೆ ಬೇರೆ ಬೇರೆ ರೇಟ್ಗಳು ಇರುತ್ತೆ ವೀಕ್ಷಕರೇ. ಸೊ ಒಂದು ಒಳ್ಳೆ ಬೆಲೆಯಲ್ಲಿ ಇಲ್ಲಿ ನಿಮ್ಗೆ ಸಿಗ್ತಾ ಇದೆ. ಸೊ ವೀಕ್ಷಕರೇ, ಫೈನಲ್ ಆಗಿ ಬರ್ತಾ ಇರುವಂಥದ್ದು ರಾಪ್ಟರ್ಸ್. ಇದನ್ನು ರಾಪ್ಟರ್ಸ್ ಅಂತ ಕರೀತಾರೆ. ಇದನ್ನು ನನ್ನ ಅನೇಕ ವಿಡಿಯೋಗಳಲ್ಲಿ ನೋಡಿರ್ತಾರೆ ನೀವು. ನಾನು ಏನು ಇಂಟೀರಿಯರ್ನೆಲ್ಲ ಮಾಡಿರ್ತೀವಿ, ಆ ಎಲ್ಲ ಇಂಟೀರಿಯರ್ಗಳಲ್ಲೂ ನೀವು ನೋಡಿರ್ಬೋದು. ಆಲ್ಮೋಸ್ಟ್ TV ಬ್ಯಾಕ್ಗ್ರೌಂಡ್ ಇರ್ಬೋದು, ಒಂದು ಸ್ಪೆಷಲ್ ವಾಲ್ ಹೈಲೈಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಏನು ಬೆಡ್ ಇರುತ್ತೆ, ಬೆಡ್ ಬ್ಯಾಕ್ಗ್ರೌಂಡ್ ಇರ್ಬೋದು, ಅಲ್ಲೆಲ್ಲ ನೋಡಿದ್ರೆ. ಆ್ಯಂಡ್ ಇವಾಗ ನೀವು ನೋಡಿರೋ ಪ್ರಕಾರ ರೂಫಲ್ಲೂ ಕೂಡ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಆ್ಯಂಡ್ ಇದನ್ನೂ ಕೂಡ ನೀವು, ನಾನು ಅವಾಗಲೇ ತೋರಿಸಿದ್ನಲ್ಲ, ಕ್ಲಿಪ್ಗಳ ಮೂಲಕ ನೀವು ಇದನ್ನು ಫಿಕ್ಸಸ್ ಮಾಡಬಹುದು. ಸೊ ಇದಕ್ಕೂ ಕೂಡ ಗಮ್ ಹಾಕೋ ಅವಶ್ಯಕತೆ ಇಲ್ಲ. ನಾನು ಹೇಳ್ತಾ ಇದ್ದೀನಲ್ವ, ಯಾವುದಕ್ಕೂ ಕೂಡ ಗಮ್ ಹಾಕೋಕೆ ಹೋಗ್ಬೇಡಿ. ಸ್ಕ್ರೂಸ್ ಇರ್ಬೋದು, ಕ್ಲಿಪ್ಗಳಿರ್ತವೆ, ಆ ಕ್ಲಿಪ್ಗಳ ಮೂಲಕ ಇದನ್ನು ಫಿಟ್ಟಿಂಗ್ ಮಾಡಿದ್ರೆ ನಾಳೆ ದಿನ ನಿಮಗೆ ಬೇಜಾರಾಗುತ್ತೆ. ಒಂದು 10 ವರ್ಷ ಆಯಿತು ಅಂದ್ಕೊಳ್ಳಿ, ಬೇಜಾರಾಗುತ್ತೆ, ತೆಗಿಬೇಕು. ಆವಾಗ ರಾಮಾಯಣ ಇಲ್ಲ ವೀಕ್ಷಕರೇ, ನೀವೇ ಆರಾಮಾಗಿ ತೆಗಿಬೋದು. ಆರಾಮಾಗಿ ಇದನ್ನು ರಿಪ್ಲೇಸ್ಮೆಂಟ್ ಮಾಡ್ಬೋದು. ಬೇರೆ ಬೇರೆ ಕಲರ್ಗಳನ್ನು ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಬೋದು ವೀಕ್ಷಕರೇ. ಇದನ್ನು ರಾಪ್ಟರ್ಸ್ ಅಂತ ಹೇಳ್ತಾರೆ. ಇದರಲ್ಲೂ ಕೂಡ ನಿಮಗೆ ಮಲ್ಟಿಪಲ್ ಕಲರ್ಸ್ಗಳಿರ್ಬೋದು, ಆಪ್ಷನ್ಸ್ ಅವೈಲೇಬಲ್ ಇದೆ. ಆ್ಯಂಡ್ ಇದರ ಸೈಜ್ ಬಂದುಬಿಟ್ಟು 6.5 ಇಂಚ್ಗೆ 9.5 ಅಡಿ. ನೋಡಿ ಇದು ಅಗಲ 6.5 ಇಂಚು, ಹೈಟ್ ತೋರಿಸಿ 9.5 ತೋರಿಸಿ, ಮೇಲ್ಗಡೆ ತೋರಿಸಿ,
ಕಂಪ್ಲೀಟಾಗಿ 9.5 ಒಂದೊಂದು ಪೀಸ್ ಬರುತ್ತೆ ಇದು. ಓಕೆ, ಸೊ ಇದು ಬಂದ್ಬಿಟ್ಟು WPC ಮಟೀರಿಯಲ್ ಆಗಿರೋದ್ರಿಂದ ವಾಟರ್ ಪ್ರೂಫ್. ಇದು ಬಾತ್ರೂಮ್ ಹೊರಗಡೆ ಏನಾದರೂ ಹಾಕ್ತೀರಾ ಹಾಕ್ಬೋದು, ಏನು ತೊಂದರೆನೇ ಇಲ್ಲ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಮಾಯಿಶ್ಚರ್ ರೆಸಿಸ್ಟೆಂಟ್ ಅಂತ ಹೇಳ್ಬೋದು ವೀಕ್ಷಕರೇ. ಆದರೆ ನಾನು ಹೇಳ್ತೀನಿ ಇದನ್ನು ಹೊರಗಡೆ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಎಕ್ಸ್ಟೀರಿಯರ್ಗೆ ಇದು ಹೇಳಿರುವಂಥದ್ದಲ್ಲ. ಸೊ ಇದೇನಿದ್ರು ಕೂಡ ಒಳಗಡೆ ಯೂಸ್ ಮಾಡುವಂಥದ್ದು. ಸೊ ಇದರಲ್ಲೂ ಕೂಡ ನಿಮಗೆ 8 ಕಲರ್ ಆಪ್ಷನ್ಸ್ ಅಕ್ಷರ ಇಂಟೀರಿಯರ್ ಸಿಗುತ್ತೆ. ಸ್ಟಾಕ್ ಕೂಡ ಸಿಗುತ್ತೆ. ಸ್ಟಾಕ್ ಕೂಡ ತೋರಿಸ್ಕೊಂಡು ಬರ್ತೀನಿ ನಾನು ನಿಮಗೆ. 8 ಕಲರ್ ಆಪ್ಷನ್ಸ್ಗಳಿದೆ, ಸ್ಟಾಕ್ಗಳು ತುಂಬಿಕೊಂಡಿದೆ ವೀಕ್ಷಕರೇ. ಸೊ ಇದನ್ನು ಕೂಡ ನೀವು ಇವರಿಂದ ಪರ್ಚೇಸಸ್ ಮಾಡ್ಬೋದು ವೀಕ್ಷಕರೇ. ನೆಕ್ಸ್ಟ್ ಬರ್ತಾ ಇರುವಂಥದ್ದು WPC ರ್ಯಾಪ್ಟರ್ಸ್ಗಳು. ನೀವು ಇಲ್ಲಿ ನೋಡ್ತಾ ಇರ್ಬೋದು, WPC ರ್ಯಾಪ್ಟರ್ಸ್ಗಳು ತುಂಬಾನೇ ಫೇಮಸ್. ಆ್ಯಕ್ಚುಲಿ ನೀವು ಕೆಲವೊಂದು ಕಡೆ ಹೋಗಿ ಆಲ್ರೆಡಿ ಖರೀದಿ ಮಾಡಿರ್ತೀರಾ ಆ್ಯಂಡ್ ವಿಚಾರಿಸಿ ಕೂಡ ಇರ್ತೀರಾ. ಇದು ನಿಮಗೆ ಆಲ್ಮೋಸ್ಟ್ 700-800 ಮಾರ್ಕೆಟ್ ಪ್ರೈಸ್ ಇದೆ. ತಗೊಂಡು ಬಂದಿರೋರು ಇದ್ದಾರೆ ತುಂಬ ಜನ. ಆದರೆ ನೀವು ಅಕ್ಷರ ಇಂಟೀರಿಯಲ್ ಬಂದಾಗ ನೋಡಿ ಎಷ್ಟೊಂದು ವೆರೈಟಿಗಳಿದೆ, ಕ್ವಾಲಿಟಿ ಇದೆ. ಸೇಮ್ ಹೊರಗಡೆ ಏನು ಸಿಗ್ತದೆ ಅದಕ್ಕೂ ಕೂಡ ಒಳ್ಳೆ ಕ್ವಾಲಿಟಿನಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಇದರ ಬೆಲೆ ಕೂಡ ನಿಮಗೆ 380 ರೂಪಾಯಿಂದ ಪ್ರಾರಂಭವಾಗುತ್ತೆ ವೀಕ್ಷಕರೇ. ಇಲ್ಲೂ ಕೂಡ ಬೆಸ್ಟ್ ಸೇವಿಂಗ್ಸ್ ಇಲ್ಲಿ ದೊರಕತ್ತೆ ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ನೆಕ್ಸ್ಟ್ ಬರ್ತಾ ಇರೋದು ಜಿಪ್ಸಮ್ ಬೋರ್ಡ್. ಮೇಡಮ್ ಹೇಳಿದ್ರು ನಿಮಗೆ 3-4 ಬೇರೆ ಬೇರೆ ಕಂಪನಿಗಳಿದೆ. ನಾನು ನಿಮಗೆ ಇಲ್ಲಿ ಜಿಪ್ರಾಗ್, ಸೆಂಟ್ ಗೋಬೆನ್ ಗೊತ್ತಲ್ಲ ಪ್ರತಿಯೊಬ್ಬರಿಗೂ ಕೂಡ, ಅವರ ಜಿಪ್ರಾಗ್ ಕಂಪನಿಯ ಜಿಪ್ಸಮ್ ಬೋರ್ಡ್ಗಳನ್ನು ತೋರಿಸ್ತಾ ಇದ್ದೀನಿ. 6 ಫೀಟ್ by 4 ಫೀಟ್, 6x4 6 ಅಡಿಗೆ 4 ಅಡಿಗೆ ಸಿಗುವಂಥದ್ದು. 12.5 mm ಥಿಕ್ನೆಸ್ ಬರುತ್ತೆ. ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಫಾಲ್ ಸೀಲಿಂಗ್ ಗಳನ್ನ ಮಾಡೋದಕ್ಕೆ, ಪಾರ್ಟಿಷನ್ಸ್ ಗಳನ್ನ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ ವೀಕ್ಷಕರೇ. ಇದು ಕೂಡ ಇಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲ, ಇದನ್ನ ಫಿಟ್ ಮಾಡಬೇಕಾದ್ರೆ ನಿಮಗೆ ಚಾನಲ್ಗಳು ಬೇಕಾಗುತ್ತೆ, ಬೇರೆ ಬೇರೆ ಸ್ಕ್ರೂಸ್ಗಳು ಬೇಕಾಗುತ್ತೆ. ಏನು ಬೇಕಾದರೂ ಕೂಡ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು. ನೀವೇನಾದರೂ ಇಂಟೀರಿಯರ್ ಮಾಡ್ತಾ ಇದ್ರೆ ಇಲ್ಲಿ ಬಂದ್ಬಿಟ್ರೆ ಎಲ್ಲ ಸಿಕ್ಬಿಡುತ್ತೆ. ಜೊತೆಯಲ್ಲಿ ಎಲ್ಲ ಲೋಡ್ ಮಾಡಿಕೊಂಡು ತಗೊಂಡು ಹೋಗ್ಬಿಡ್ಬೋದು ವೀಕ್ಷಕರೇ. ಇವಾಗ ಬೆಲೆಗಳ ಬಗ್ಗೆ ಯೋಚನೆ ಮಾಡ್ತಿರ್ತೀರಾ, ಒಂದು ಒಳ್ಳೆ ಪ್ರೈಸ್ ಅನ್ನ ನಾನು ಹೇಳ್ತೀನಿ ಬನ್ನಿ. ವೀಕ್ಷಕರೇ, ಅಲ್ಲೆಲ್ಲ ಪ್ರೈಸ್ ಎಲ್ಲ ಕೇಳಿದ್ರಲ್ವಾ, ಫೈನಲ್ ಆಗಿ ಇದರ ಪ್ರೈಸ್ ಇದು 470 ರೂಪಾಯಿ ಪರ್ ಶೀಟ್. ಓಕೆ, ಇಡೀ ಶೀಟೇ 470 ರೂಪಾಯಿ. ಹೊರಗಡೆ ನೀವೇನಾದರೂ ತೊಗೊತೀರಾ ಅಂದ್ರೂ ನಿಮಗೆ 490 ರೂಪಾಯಿ ಅಂತೂ ಗ್ಯಾರಂಟಿ. 470 ರುಪೀಸ್ ಇಲ್ಲಿದೆ. ಮಾರ್ಕೆಟಲ್ಲಿ ಡೆಫಿನೆಟ್ಲಿ 490 ರುಪೀಸ್ ಅಂತೂ ಇದ್ದೇ ಇರುತ್ತೆ. ಒಂದೊಂದು ಶೀಟ್ ಮೇಲೂ ಕೂಡ ನಿಮಗೆ 20 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ. 20 ರೂಪಾಯಿನೂ ಕೂಡ ಚಿಕ್ಕ ಅಮೌಂಟ್ ಅಲ್ಲ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಈ ಥರ ಪ್ಯಾನಲ್ಗಳನ್ನು ತುಂಬ ಲಾಟಲ್ಲಿ ತೊಗೊಂಡೋಗಲಾಗುತ್ತೆ. ಏನು ರಾಶಿ ಆಗಿರ್ತಾರೆ, ರಾಶಿ ತೊಗೊಂಡೋಗಲಾಗುತ್ತೆ. ಆವಾಗ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಇಲ್ಲಿ ಸಿಗುತ್ತೆ ವೀಕ್ಷಕರೇ. ಸೊ ವೀಕ್ಷಕರೇ, ನೆಕ್ಸ್ಟ್ ಬರ್ತಾ ಇರೋಂಥದ್ದು ಸಿಮೆಂಟ್ ಬೋರ್ಡ್ಗಳು. ಅಲ್ಲಿ ಜಿಪ್ಸಮ್ ಬೋರ್ಡ್ ನೋಡಿದ್ರಲ್ವಾ, ನಮ್ಗೆ ಅದಕ್ಕಿಂತ ಗಟ್ಟಿಯಾಗಿರಬೇಕು. ಸೊ ನಮಗೆ ಎಕ್ಸ್ಟೀರಿಯರ್ ಕೂಡ ಯೂಸ್ ಮಾಡಬೇಕು ಅಂತಂದರೆ ಸಿಮೆಂಟ್ ಬೋರ್ಡ್ಗಳನ್ನು ಯೂಸ್ ಮಾಡ್ಬೋದು. ಬೈಸನ್ ಬೋರ್ಡ್ ಅಂತ ಕೇಳಿರ್ತೀರ ನೀವು. ಆಲ್ಮೋಸ್ಟ್ ಬೈಸನ್ ಬೋರ್ಡ್ಗೆ ಕಂಪೇರ್ ಮಾಡುವಂತಹ ಬೋರ್ಡನ್ನು ಸಿಮೆಂಟ್ ಬೋರ್ಡ್ ಅಂತ ಹೇಳ್ತಾರೆ. 6 ಅಡಿಗೆ 4 ಅಡಿ, 6x4 ಇದು ಕೂಡ ಬರ್ತಾ ಇರುವಂಥದ್ದು. ಆ್ಯಂಡ್ ಇದನ್ನು ಎಕ್ಸ್ಟೀರಿಯರ್ ಕೂಡ ಯೂಸ್ ಮಾಡ್ಬೋದು ವೀಕ್ಷಕರೇ. ಇದು ಕೂಡ ಅಕ್ಷರ ಇಂಟೀರಿಯರ್ ಅಲ್ಲಿ ಹೋಲ್ಸೇಲ್ ದರದಲ್ಲಿ ಸಿಗುತ್ತೆ ವೀಕ್ಷಕರೇ. ಹಾಗಾದ್ರೆ ಸಿಮೆಂಟ್ ಬೋರ್ಡ್ಗಳ ಬೆಲೆ ಎಷ್ಟಾಗುತ್ತೆ? ಇದರ ಬೆಲೆ, ಸೊ ಇದು 8 mm ಥಿಕ್ನೆಸ್ ಇರುತ್ತೆ. 6x4 530 ರೂಪಾಯಿ. ನೀವೇನಾದರೂ ಇದನ್ನು ಹೊರಗಡೆ ತಗೊಳಕ್ ಹೋಗ್ತೀರಾ ಅಂತಂದ್ರೆ 600 ರೂಪಾಯಿ ಕಮ್ಮಿ ಯಾರು ಕೊಡಲ್ಲ. 70 ರೂಪಾಯಿ ಉಳಿತಾಯ ಇಲ್ಲಿದೆ ವೀಕ್ಷಕರೇ. ಸೊ ವೀಕ್ಷಕರೇ, ಅಕ್ಷರ ಇಂಟೀರಿಯರ್ನ ಏನು ಈ ವೇರ್ ಹೌಸ್ ಇದೆ, ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿ ತುಂಬಿಸಿ ಇಟ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸ್ಟಾಕ್ಗಳು ಅನ್ಲಿಮಿಟೆಡ್ ಇದೆ. ಸೊ ನೀವು ಹೋಲ್ಸೇಲರ್ ಆಗಿರಿ, ಡೀಲರ್ ಆಗಿರಿ, ಅಥವಾ ರಿಟೇಲಲ್ಲಿ ಇರಲಿ, ಅಥವಾ ನಿಮ್ಮದೇ ಆದಂಥ ಒಂದು ಇಂಟೀರಿಯರ್ ಮಾಡ್ತಾ ಇದ್ರಾ, ಇಲ್ಲಿ ಬರ್ಬೋದು, ಸ್ಟಾಕನ್ನು ನೋಡ್ಬೋದು. ನೋಡಿ, ಇಲ್ಲಿ ಕಂಪ್ಲೀಟ್ ಆಗಿ ಚಾನಲ್ಸ್ಗಳು ಸಿಗ್ತಾ ಇದೆ. ಯಾವುದೇ ರೀತಿಯ ಚಾನಲ್ ಇರಲಿ, ಯಾವುದೇ ರೀತಿಯ ಸೈಜಸ್ ಇರಲಿ, ಫಾಲ್ ಸೀಲಿಂಗ್ ಮಾಡೋರಿಗೆ ತುಂಬಾ ಬೇಕಾಗುತ್ತೆ. ಇದು ಇವೆಲ್ಲವೂ ಸಿಗುತ್ತೆ ಅಂತ ಹೇಳ್ಬೋದು. ಈ ಕಡೆ ಎಲ್ಲ ಬಂದರೆ ಕಂಪ್ಲೀಟ್ ಆಗಿ ರ್ಯಾಪ್ಟರ್ಸ್ಗಳನ್ನು ಕೂಡ ನೀವು ನೋಡ್ಬೋದು. ಇದನ್ನು ಕೂಡ ತುಂಬಿಸಿ ಇಟ್ಬಿಟ್ಟಿದ್ದಾರೆ. ಇವೆಲ್ಲವೂ ಕೂಡ ಸ್ಟಾಕ್ ವೀಕ್ಷಕರೇ. ಬನ್ನಿ, ಇನ್ನೂ ಇದೆ ಇಲ್ಲೆಲ್ಲ ನೋಡಿ. ಸೊ ಇವೆಲ್ಲ ನೋಡ್ಬೋದು, ಇವೆಲ್ಲ ಬೀಡಿಂಗ್ಸ್ಗಳು, ಬೇರೆ ಬೇರೆ ರೀತಿ ಬೀಡಿಂಗ್ಸ್ಗಳು ಇಲ್ಲೆಲ್ಲ ಜೋಡಿಸಿಬಿಟ್ಟಿದ್ದಾರೆ. ಸೊ ಇಲ್ಲಿ ನಾನು ಆವಾಗಲೇ ನಿಮಗೆಲ್ಲ ತೋರಿಸಿದ್ದೆ. ಸೊ ಎಲ್ಲ ರೀತಿಯ ಪ್ಯಾನಲ್ಸ್ಗಳಿರ್ಬೋದು, PVC ಪ್ಯಾನಲ್ಸ್ಗಳಿರ್ಬೋದು, ರ್ಯಾಪ್ಟರ್ಸ್ಗಳಿರ್ಬೋದು, ಲೂವರ್ಸ್ಗಳಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಸ್ಟಾಕ್ಸ್ಗಳಿದೆ. ಇವೆಲ್ಲ ಸೋಪಿಟ್ ಪ್ಯಾನಲ್ಸ್ಗಳು. ಇಲ್ಲೂ ಅಷ್ಟೇ ನೋಡಿ, ಈ ಥರ ಕಂಪ್ಲೀಟಾಗಿ ಸ್ಟಾಕ್ಸ್ಗಳ ರಾಶಿನೇ ಇದೆ ಅಂತ ಹೇಳ್ಬೋದು. ಇದು ನಾನು ಹೇಳಿದ್ನಲ್ವಾ, ತುಂಬಾ ಫ್ಲೆಕ್ಸಿಬಲ್ಲು. ಯಾವ ಥರ ಬೇಕಾದರೂ ನೀವು ಇದು ಮಾಡಿ, ಅಷ್ಟು ತುಂಬ ಚೆನ್ನಾಗಿದೆ. ಬಿಡಿ, ಬೆಂಡ್ ಮಾಡಿ, ಏನೂ ತೊಂದರೆ ಇಲ್ಲ. ಸೋಪಿಟ್ ಪ್ಯಾನಲ್ಗಳದ್ದು ಅಷ್ಟೇ. ಇಲ್ಲೇನು ನೀವು ಕಂಪ್ಲೀಟಾಗಿ ಸ್ಟಾಕ್ಸ್ ನೋಡ್ತಾ ಇದ್ದೀರಾ, ಇವೆಲ್ಲವೂ ಕೂಡ ಸೋಪಿಟ್ ಪ್ಯಾನಲ್ನ ಕಂಪ್ಲೀಟ್ ಸ್ಟಾಕ್ ಅಂತ ಹೇಳ್ಬೋದು. ಇನ್ನೂ ಇದೆ, ಬನ್ನಿ ತೋರಿಸ್ತೀನಿ. ಸೊ ಇವಿಷ್ಟೇ ಅಲ್ಲ, ಮೇನಾಗಿ ಬರುವಂಥದ್ದು PVC ಪ್ಯಾನಲ್ಗಳು. ನಾನು ಸ್ಟಾರ್ಟಿಂಗ್ ತೋರಿಸಿದಲ್ಲ, ಜಸ್ಟ್ 200 ರೂಪಾಯಿ, 200 ರುಪೀಸ್ ಬೇಕಾ ನಿಮಗೆ, ಬನ್ನಿ ಅದನ್ನು ಕೂಡ ತೊಗೊಂಡು ಹೋಗ್ಬೋದು. ಇದು ಡಬಲ್ ಗ್ರೂ ಲೋವರ್ಸ್ಗಳು. ಇದಿಷ್ಟೇ ಅಲ್ಲ, PVC ಪ್ಯಾನಲ್ಗಳು ತೋರಿಸ್ತೀನಿ ನೋಡಿ. ಇದು ಒಂದು ಬೇಕಾ, ಎಷ್ಟು ಬೇಕು ನಿಮಗೆ, ತುಂಬಿಸಿ ಇಟ್ಬಿಟ್ಟಿದ್ದಾರೆ. ಎಲ್ಲವನ್ನ ಕೂಡ ನೀವು ಇಲ್ಲಿಂದ ಪರ್ಚೇಸಸ್ ಮಾಡ್ಬೋದು. ಇಲ್ಲಿ ಬೇಕಾದರೆ ಇಲ್ಲಿ ನೋಡಿ, ಇಲ್ಲಿ ಸೊ ರಾಶಿನೇ ಇದೆ ಅಂತ ಹೇಳ್ಬೋದು. ತುಂಬಿಸಿ ಇಟ್ಬಿಟ್ಟಿದ್ದಾರೆ.
ಸೊ ನಿಮಗೆ ಎಷ್ಟು ಬೇಕಾದರೂ ಕೂಡ ಇಲ್ಲಿ ಬರ್ಬೋದು. ವೈಟ್ ಕಲರ್ ಬೇಕು, ಅನ್ಲಿಮಿಟೆಡ್ ಕಲರ್ಗಳು ಅವೈಲೇಬಲ್ ಇದೆ. ಸೊ ಇಲ್ಲೂ ಅಷ್ಟೇ, ಇವೆಲ್ಲವೂ ಕೂಡ PVC ಲೂವರ್ಸ್ಗಳು ನೋಡಿ, ಎಷ್ಟು ಬೇಕು ನಿಮಗೆ ತೊಗೊಂಡೋಗಿ. ಸೊ ಇದು PVC ಲೂವರ್ಸ್, ಇದು ತೊಗೊಂಡೋಗಿ. ಸೊ ಇವೆಲ್ಲವೂ ಕೂಡ ರಾಶಿನೇ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಇದು ಅಷ್ಟೇ PVC ಲೂವರ್ಸು, ಬೇರೆ ಬೇರೆ ಕಲರ್ಗಳು ನೋಡಿ, ಇಲ್ಲಿ ಬೇರೆ ಬೇರೆ ಕಲರ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಒಂದು ರಾಶಿನೇ ಇದೆ ಅಂತ ಹೇಳ್ಬೋದು. ಸ್ಟಾಕ್ಗಳು ಅನ್ಲಿಮಿಟೆಡ್. ಹೌದು ವೀಕ್ಷಕರೇ, ಅನ್ಲಿಮಿಟೆಡ್ ಸ್ಟಾಕ್ಗಳು ಇಲ್ಲಿ ನಿಮಗೆ ಅವೈಲೇಬಲ್ ಇದೆ. ಇಷ್ಟೇ ಅಲ್ಲ, ಇವರು ವೇರ್ ಹೌಸ್ ಇಲ್ಲಿಗೆ ಮುಗಿಯೋದಿಲ್ಲ, ಇನ್ನೇ ಮುಂದೆ ಬನ್ನಿ. ಇಲ್ಲೂ ಅಷ್ಟೇ PVC ಪ್ಯಾನೆಲ್ಗಳು ರಾಶಿನೇ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಎಷ್ಟು ಬೇಕಾದರೂ ತೊಗೊಳ್ಳಿ ನೀವು ನೋಡಿ. ಇವೆಲ್ಲವೂ ಕೂಡ PVC ರ್ಯಾಪ್ಟರ್ಸ್ಗಳು. ಒಂದು ರೌಂಡ್ ಬನ್ನಿ, ಎಲ್ಲ ಕಡೆ ಓಡಾಡಿ, ನಿಮಗೆ ಯಾವ ಡಿಸೈನ್ ಬೇಕು, ಯಾವ ವೆರೈಟಿ ಬೇಕು, ಯಾವ ಸೈಜ್ ಬೇಕು, ಯಾವುದನ್ನು ಬೇಕಾದರೂ ನೀವು ಚೂಸ್ ಮಾಡ್ಬೋದು. ತುಂಬಿಸಿ ಇಟ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ. ಇಲ್ಲಿ ಪ್ರತಿಯೊಂದು ಸೈಜು, ಪ್ರತಿಯೊಂದು ವೆರೈಟಿ ಅವೈಲೇಬಲ್ ಇದೆ. ಆ್ಯಂಡ್ ಇವಾಗಲೇ ಹೇಳಿರುವಂಥದ್ದು ಇದು ಜಿಪ್ಸಮ್ ಬೋರ್ಡ್ಗಳು ನೋಡಿ. ಇಲ್ಲಿ ಜಿಪ್ಸಮ್ ಬೋರ್ಡ್ಗಳ ರಾಶಿ ಇಲ್ಲಿ ಬನ್ನಿ, ಇಲ್ಲಿ ಇನ್ನೂ ಇದೆ, ಮುಗಿಯೋದಿಲ್ಲ. ಇದು ಜಿಪ್ರಾಕ್ ಅವ್ರದ್ದು ಕಂಪ್ಲೀಟ್ ರಾಶಿ ಇಲ್ಲಿ ನೋಡಿ, ಕಂಪ್ಲೀಟ್ ರಾಶಿ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ಕಂಪ್ಲೀಟ್ ರಾಶಿ ಇಲ್ಲಿ. ಬನ್ನಿ, ಇನ್ನೂ ಇದೆ, ಬನ್ನಿ ತೋರಿಸ್ತೀನಿ. ಸೊ ಇಲ್ಲೆಲ್ಲ ಫುಲ್ ಕಂಪ್ಲೀಟ್ ಬೀಡಿಂಗ್ಗಳು ನೋಡಿ, ಇವೆಲ್ಲ ಕಂಪ್ಲೀಟಾಗಿ ಬೀಡಿಂಗ್ಗಳು, ಇದುಗಳ ರಾಶಿ. ಆ್ಯಂಡ್ ಇಲ್ಲಿ ನಿಮಗೆ ಸಿಮೆಂಟ್ ಬೋರ್ಡ್ಗಳು, ಇದು ಸಿಮೆಂಟ್ ಬೋರ್ಡು, ಓಕೆ, ಹೆವಿ ಸಿಮೆಂಟ್ ಬೋರ್ಡ್ ಇದು ಅಷ್ಟೇ ಒಂದು ರಾಶಿ ಇಟ್ಬಿಟ್ಟಿದ್ದಾರೆ, ತುಂಬಿಸಿ ಇಟ್ಬಿಟ್ಟಿದ್ದಾರೆ. ಬೆಲೆಗಳು ಕೇವಲ 200 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಬರ್ಬೋದು, ಪರ್ಚೇಸಸ್ ಮಾಡ್ಬೋದು ವೀಕ್ಷಕರೇ. ಏನು ಅಕ್ಷರ ಇಂಟೀರಿಯರ್ ಇದೆ, ಇವರ ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ರೀಟೇಲ್ ಆದರೂ ಆಗಲಿ, ಹೋಲ್ಸೇಲ್ ಆದರೂ ಆಗಲಿ, ಅಥವಾ ವರ್ಕ್ ಪ್ರೊಸೆಸ್ ಆದರೂ ಕೂಡ ಪರ್ಚೇಸಸ್ ಮಾಡ್ಬೋದು ವೀಕ್ಷಕರೇ. ಸೊ ವೀಕ್ಷಕರೇ, ಇವಾಗ ಶೂಟ್ ಮಾಡ್ತಿರೋ ಸಮಯದಲ್ಲೇ ಅಕ್ಷರ ಇಂಟೀರಿಯರ್ ಒಬ್ಬರು ಕಸ್ಟಮರ್ ಬಂದಿದ್ದಾರೆ, ಹಸನ್ ಸರ್ ಅಂತ. ಸೊ ಇವ್ರದ್ದು ರಿವ್ಯೂ ಕೇಳ್ಬಿಡೋಣ ಇವಾಗ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಏನೋ ಬಂದಿದ್ದೀರಾ ಪರ್ಚೇಸ್ಗೆ? ಇಲ್ಲಿ ಮನೆಗ ಅಂಗಡಿಗ ಸರ್? ಇದು ಅಂಗಡಿ ಇದೆ. ನಿಮ್ದೇ ಸ್ವಂತ ಅಂಗಡಿ? ಅಂಗಡಿ ಕೋಲಾರ ಒಂದಿದೆ, ಹೊಸಕೋಟೆಯಲ್ಲಿ ಒಂದು ಅಂಗಡಿ ಇದೆ. ಇಂಟೀರಿಯರ್ ಮಾಡಿಸ್ತೀರಾ ನೀವು? ಮಾಡಿಸೋದು, ಬಿಲ್ಡಿಂಗ್ ಎಲ್ಲ, ವಿಲಾಸ್ ಅಪಾರ್ಟ್ಮೆಂಟ್ ಎಲ್ಲ ಮಾಡಿಸ್ತೀವಿ. ಎಲ್ಲ ಕಡೆ ವರ್ಕ್ ಮಾಡಿಸ್ತಾ ಇರ್ತೀರಾ? ಯಾವಾಗಿಂದ ಬರ್ತಾ ಇದ್ರಿ ಇವ್ರ ಜೊತೆ ಕಾಂಟ್ಯಾಕ್ಟ್ ನಿಮಗೆ? ಸುಮಾರು ಒಂದು 5 ವರ್ಷದಿಂದ ಇಲ್ಲೇ ತಗೊಂಡು. 5 ವರ್ಷದಿಂದ ರೆಗ್ಯುಲರ್ ಆಗಿ ಇಲ್ಲೇ ತೊಗೊಂಡು ಹೋಗ್ತಾ ಇದ್ದೀರಾ? ಯಾಕೆ ಸರ್ ಬೇರೆ ಕಡೆ ತೊಗೊಂಡು ಹೋಗಲ್ಲ? ವಿಚಾರಿಸಿದ್ರೆ ರೇಟ್ ಕಮ್ಮಿ ಇರಬೇಕಲ್ಲ, ನಾವು ಇಲ್ಲಿಂದ ತಗೊಂಡೋಗಿ ನಮಗೂ ಒಂದು 10-20 ರೂಪಾಯಿ ಅಡಿ ಮೇಲೆ ಸಿಗಬೇಕು. ರೇಟ್ ಒಂದೇನಾ, ಕ್ವಾಲಿಟಿ ಕೂಡ? ಕ್ವಾಲಿಟಿನೂ ಚೆನ್ನಾಗಿದೆ, ರೇಟು ರೀಸನಬಲ್ ರೇಟ್ ಇದೆ. ಈ ಕರ್ನಾಟಕದಲ್ಲಿ ಎಲ್ಲೂ ಆ ರೇಟ್ ಕೊಡಲ್ಲ. ಆ ರೇಟ್ ಕೊಡ್ತಾ ಇದ್ದಾರೆ? ಕೊಡಲ್ಲ. ರೇಟು ಚೆನ್ನಾಗಿದೆ, ಇದು ಕ್ವಾಲಿಟಿನೂ ಚೆನ್ನಾಗಿದೆ. ಕ್ವಾಲಿಟಿನೂ ಚೆನ್ನಾಗಿದೆ, ವೆರೈಟಿ ಸರ್. ಯಾಕಂತಂದ್ರೆ ನೋಡಿ, ಇವಾಗ ಕಾಲ ಬದಲಾದಂಗೆ ಹೊಸ ಪ್ರಾಡಕ್ಟ್ ಬರ್ತಾನೆ ಇರುತ್ತೆ. ನಿಮಗೂ ಗೊತ್ತು, ಇಂಟೀರಿಯರ್ ಅಂದ್ರೆ ನಮ್ಮ ವೀಕ್ಷಕರು ದಿನ ರೀಲ್ಸ್ ನೋಡೋದು, ಆಮೇಲೆ ಯೂಟ್ಯೂಬ್ ಅಲ್ಲಿ ನೋಡೋದು, ಆಮೇಲೆ ಗೂಗಲ್ ಹೋಗ್ಬಿಟ್ಟು ಒಳ್ಳೆ ಡಿಸೈನ್ ತಗೊಂಡ್ಬರ್ತಾರೆ. ಅಕ್ಷರ ಇಂಟೀರಿಯರ್ ಅಲ್ಲಿ ಎಲ್ಲ ಡಿಸೈನ್ ಸಿಗುತ್ತಾ ನಿಮ್ಗೆ? ಅಲ್ಲ, ಇಲ್ಲಿ ಇರೋ ಕ್ವಾಲಿಟಿ ಕಲರು ಇಲ್ಲಿ ಸಿಕ್ಕಂಗೆ ಬೇರೆ ಕಡೆ ಸಿಗಲ್ಲ. ಹೌದಾ? ಇವಾಗ ಬೇರೆ ಕಡೆ ಎಲ್ಲ ಹೋಲ್ಸೇಲ್ ಇದೆ, ಅದರಲ್ಲಿ ಇಲ್ಲೇ ಬೆಟರ್ ಅನ್ಕೊಂತೀನಿ. ಬೆಟರ್ ಅಂತ ಹೇಳ್ತೀರಾ? ಅಲ್ಲ, ಹೊಸ ಟ್ರೆಂಡಿಂಗ್ ಡಿಸೈನ್ ಇದೆ, ಸಿಗುತ್ತೆ. ಎಲ್ಲ ಡಿಸೈನು, ಎಲ್ಲ ಕಲರ್ಸು ಎಲ್ಲ ಸಿಗ್ತದೆ ಅಂತ ಸಿಗುತ್ತೆ. ಆಮೇಲೆ ಇನ್ನೊಂದು ಸರ್, ಸ್ಟಾಕ್ ನೋಡಿ, ಎಲ್ಲ ಕೊಡ್ತಾರೆ, ಸ್ಟಾಕೇ ಇಲ್ಲ. ಇನ್ನೊಂದು ಸ್ಟಾಕ್ ಅಂದ್ರೆ ಬೇರೆ ಕಡೆ ಎಲ್ಲ ಒಂದಿದ್ರೆ ಒಂದಿರಲ್ಲ. ನಾವೇನೋ ಹೋಗಿರ್ತೀವಿ ಕಲರ್, ಆ ಕಲರ್ ಇರಲ್ಲ, ಆಮೇಲೆ ಆ ಸ್ಟಾಕ್ ಇರಲ್ಲ, ಆ ಕ್ವಾಲಿಟಿ ಇರಲ್ಲ, ಆ ಮೆಟೀರಿಯಲ್ ಇರಲ್ಲ. ಒಂದಿದ್ರೆ ಒಂದ್ ಸಿಗಲ್ಲ. ಇಲ್ಲೇನು ಇಲ್ಲ, ಏನ್ ಬೇಕಂದ್ರೆ ಇಲ್ಲಿ ಸಿಗ್ತದೆ. ಓಡಾಡ್ಕೊಂಡು ಚೂಸ್ ಮಾಡ್ಕೊಂಡು ಸುಮಾರು ಇಲ್ಲಿಂದ ಇನ್ನೂ ಒಂದು ಗೋಡನ್ ಇದೆ. ಇಷ್ಟೇ ಅಲ್ಲ, ಇನ್ನೂ ಒಂದು ಗೋಡನ್ ಇದೆ, 2 ಗೋಡನ್ ಇದೆ ಇವ್ರದ್ದು. ಎನಿ ಟೈಮ್ ಸ್ಟಾಕ್ ಇರ್ತದೆ. ಓಕೆ, ಒಂದ್ ವೇಳೆ 100 ಪೀಸ್ 200 ಪೀಸ್ ತಗೊಂಡು ಹೋಗ್ಬೇಕು. ನಾನು 1000 ಪೀಸ್ ಎತ್ಕೊಂತೀನಿ ಒಂದೊಂದ್ಸರಿ. ಒಂದ್ ವೇಳೆ ನಿಮ್ ಬರಕ್ಕಾಗಿಲ್ಲಪ್ಪ, ಫೋನ್ ಮಾಡಿ ಕಾಲ್ ಹಾಕಿದ್ರೆ, ಇಲ್ಲ ಕಾಲ್ ಹಾಕಿದ್ರೆ ಅವ್ರಿಗೆ ಕಳ್ಸ್ಕೊಡ್ತಾರ. ಆ ರೀತಿ ಸಪೋರ್ಟ್ ಇದೆ. ಏನಂದ್ರೆ ಕ್ಯಾಶ್ ಅಂದ್ರೆ ಇನ್ನ 2 ರೂಪಾಯಿ ಕಮ್ಮಿ ತಗೊಂತಾರೆ. ಏನಂದ್ರೆ ಸಾಲ ಕೊಡಲ್ಲ. ಸಾಲ ಇಲ್ಲ, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡಕ್ ರೆಡಿ ಇದೆ. ಸರಿ, ಫೈನಲ್ ಆಗಿ ನಾನು ಕೇಳುವಂತದ್ದು, ಯಾರಾದ್ರೂ ನೋಡ್ತಾ ಇದ್ರೆ, ಮನೆಯವ್ರು ಇರ್ಬೋದು, ಇಂಡಿವಿಜುವಲ್ ಮನೆ, ಅವ್ರಿಗೆ ಇನ್ನ ಕಮ್ಮಿ ಬೀಳುತ್ತದೆ. ಯಾಕಂದ್ರೆ ತಗೊಂಡೋಗಿ ಮಾಡಿಸೋರ್ಗಿನ್ನ ಅವರೇ ಡೈರೆಕ್ಟ್ ಆಗಿ ಬಂದು ಹೋಲ್ಸೇಲ್ ತಗೊಂಡು ಲೇಬರ್ ಕೊಟ್ಟು ಮಾಡಿಸ್ಕೊಂಡ್ರೆ ಇನ್ನ ಈಜಿ ಅವ್ರಿಗೆ. ಒಳ್ಳೇದಂತೀರ ನೀವು? ಸೂಪರ್ ಅಲ್ಲ ಸರ್? ಕಮ್ಮಿ ಅವ್ರಿಗೆ ಒಂದು 10-20 ಸಾವಿರ ಉಳಿತದೆ. ಹೌದಾ? ಇಡೀ ಮನೆಗೆ ಒಂದು 10-20 ಸಾವಿರ ಉಳಿಸ್ಬೋದು. ಓಕೆ ಸರ್, ಎಂಡ್ ಆಫ್ ದ ಡೇ ನಾನು ಕೇಳುವಂತದ್ದು, ಅಕ್ಷರ ಇಂಟೀರಿಯರ್ಗೆ ಬರ್ಬೋದು 100%. ನೀವು ಈ ಎಲ್ಲ ಒಂದು 4 ಕಡೆ ಹೋಗಿ ವಿಚಾರಿಸ್ಕೊಂಡು ಬರ್ಬೋದು ಅಂತ ಹೇಳ್ತೀರಾ? ಒಂದು ತಮ್ಸ್ಕೊಡ್ತೀರಾ? ಕೊಟ್ಬಿಡಿ. ಹಂಗಾದ್ರೆ ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ವೀಕ್ಷಕರೇ, ಇನ್ನೊಂದು ವಿಚಾರ ಏನಂತಂದ್ರೆ, ಎಲ್ಲ ಪ್ರಾಡಕ್ಟ್ಗಳು ಕೂಡ ಬೆಂಗಳೂರಿನಾದ್ಯಂತ ಡೆಲಿವರಿ ಇದೆ. ಆದರೆ ಬೆಂಗಳೂರಿಂದ ಹೊರಗಡೆ
ಬೆಂಗಳೂರು ಔಟ್ಸ್ಕಟ್ಟು ಕೊಡ್ತಾರೆ. ಆಲ್ಮೋಸ್ಟ್ ನೀವು ಔಟ್ಸ್ಕಟ್ಟು ಬೆಂಗಳೂರು ಸೆಂಟ್ರಿಂದ ಒಂದು 50 ಕಿಲೋಮೀಟರ್ವರೆಗೂ ಕೂಡ ಡೆಲಿವರಿ ಸಿಗುತ್ತೆ. ಆದರೆ ಹೊರಗಡೆ ಇನ್ನು ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇರ್ತೀರಾ, ದಾವಣಗೆರೆ ಇರ್ಬೋದು, ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಇರ್ಬೋದು, ಕೋಸ್ಟಲ್ ಏರಿಯಾ, ಇಲ್ಲೆಲ್ಲೂ ಕೂಡ ಡೆಲಿವರೀಸ್ ಅವೈಲೇಬಲ್ ಇರೋದಿಲ್ಲ. ಸೊ ನೀವು ಇಲ್ಲಿ ಬರಬೇಕಾಗತ್ತೆ. ಬಂದು ನೋಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ಒಂದು ಸ್ಟಾಕನ್ನು ನೀವು ಪರ್ಚೇಸ್ ಮಾಡಿದ್ರೆ ಅಂದರೆ ನಿಮಗೆ ಶಿಪ್ಪಿಂಗ್ ವ್ಯವಸ್ಥೆಯನ್ನು ಮಾಡ್ಕೊಡಲಾಗುತ್ತೆ ವೀಕ್ಷಕರೇ. ಅಂದರೆ ಯಾವುದಾದ್ರೂ ಗಾಡಿ ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಬಿಟ್ಟು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಮಾಡ್ಕೊಡಲಾಗುತ್ತೆ. ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಬೆಂಗಳೂರಾದರೂ ಅಷ್ಟೇ ನಿಮ್ಮದೇ ಪೇಮೆಂಟ್ ಇರುತ್ತೆ, ಕಳಿಸ್ಕೊಡ್ತಾರೆ, ಅವರೇ ಕಳಿಸ್ಕೊಡ್ತಾರೆ. ಔಟ್ ಆಫ್ ಸ್ಟೇಷನ್ ಆದರೆ ಗಾಡಿ ವ್ಯವಸ್ಥೆ ಮಾಡ್ಕೊಡಲಾಗುತ್ತೆ, ನೀವೇ ಪೇಮೆಂಟ್ ಮಾತಾಡು ಕೊಡ್ತಾರೆ ಬಿಡಿ, ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ. ಆದರೆ ಔಟ್ ಆಫ್ ಸ್ಟೇಷನ್ ಅವರು ಇಲ್ಲಿ ಬರಲೇಬೇಕು, ಬಂದು ನೋಡಿ ಮಟೀರಿಯಲ್ನ ಚೂಸ್ ಮಾಡಿ ನಿಮ್ಮ ಜೊತೆಲೆ ಅದನ್ನು ತೊಗೊಂಡೋಗ್ಬೋದು ವೀಕ್ಷಕರೇ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮಗೋಸ್ಕರ ಅಷ್ಟು ಉತ್ತಮವಾದ ವಿಡಿಯೋ ತಂದಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.